ನೋಡಿ, ಇವತ್ತು ಬಿ.ಆರ್. ಪಾಟೀಲ್ ಅವರು ಬಹಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯೋಜನಾ ಆಯೋಗದ ಒಬ್ಬ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಇವತ್ತು ಅವ್ರು ಹೇಳಿರೋ ಅಂತಂದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರ ನಡೆದಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ಸಹಮತ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ NWKSHC ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಕೂಡ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವತ್ತು ಎಲ್ಲ ಹಂತದಲ್ಲಿ ಎಲ್ಲ ಬೇರೆ ಬೇರೆ ಏನು ಮಿನಿಸ್ಟರ್ಸ್ ಇದ್ದಾರೆ, ಅದರಲ್ಲಿ ವಸತಿ ಆಗಲಿ UD ಆಗಲಿ ಈ ರೀತಿಯಾದಂಥ ಮಿನಿಸ್ಟರ್ಸ್ ಮೇಲೆ ಗುರುತರವಾಗಿರ್ತಕ್ಕಂಥ ಒಂದು ಆಪಾದನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾಡ್ತಿರ್ತಕ್ಕಂಥ ಗಮನಿಸಿದ್ರೆ ಯಾವ ರೀತಿಯಾದಂಥ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರನ ಹೊಂದಿರತಕ್ಕಂಥ ರಾಜ್ಯ ಇವತ್ತು ಕಾಂಗ್ರೆಸ್ ಅಂತ, ಕರ್ನಾಟಕ ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಬೀತಾಗಿದೆ. ಇನ್ನಾದರೂ ಕೂಡ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಮೇಲೆ ಇವತ್ತು ಗುರುತರವಾಗಿರೋ ಆಪಾದನೆ ಬಂದಿದೆ, ಅವರನ್ನ ತಕ್ಷಣ ಕ್ಯಾಬಿನೆಟ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕನ್ನೋಂಥ ಆಗ್ರಹವನ್ನ ಮಾಡ್ತೇನೆ. ನೋಡಿ, ಇವತ್ತು ಬಿ.ಆರ್. ಪಾಟೀಲ್ ಅವರು ಬಹಳ ಸತ್ಯಕ್ಕೆ ಸಮೀಪವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯೋಜನಾ ಆಯೋಗದ ಒಬ್ಬ ಉಪಾಧ್ಯಕ್ಷರು ಮತ್ತು ಕಾಂಗ್ರೆಸ್ಸಿನ ಹಿರಿಯ ನಾಯಕರು. ಇವತ್ತು ಅವ್ರು ಹೇಳಿರೋ ಅಂತಂದ್ರೆ ಇನ್ನು ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂಥ ಭ್ರಷ್ಟಾಚಾರ ನಡೆದಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಅಷ್ಟೇ ಅಲ್ಲ, ಅದಕ್ಕೆ ಅವ್ರಿಗೆ ಇವತ್ತು ಸಹಮತ ವ್ಯಕ್ತಪಡಿಸ್ತಕ್ಕಂಥ ಕೆಲಸವನ್ನ NWKSHC ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರು ಕೂಡ ಅದ್ರ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಇವತ್ತು ಎಲ್ಲ ಹಂತದಲ್ಲಿ ಎಲ್ಲ ಬೇರೆ ಬೇರೆ ಏನು ಮಿನಿಸ್ಟರ್ಸ್ ಇದ್ದಾರೆ, ಅದರಲ್ಲಿ ವಸತಿ ಆಗಲಿ UD ಆಗಲಿ ಈ ರೀತಿಯಾದಂಥ ಮಿನಿಸ್ಟರ್ಸ್ ಮೇಲೆ ಗುರುತರವಾಗಿರ್ತಕ್ಕಂಥ ಒಂದು ಆಪಾದನೆಗಳನ್ನು ಭಾರತೀಯ ಜನತಾ ಪಾರ್ಟಿ ಅಲ್ಲ, ಕಾಂಗ್ರೆಸ್ಸಿನ ಶಾಸಕರು ಇವತ್ತು ಮಾಡ್ತಿರ್ತಕ್ಕಂಥ ಗಮನಿಸಿದ್ರೆ ಯಾವ ರೀತಿಯಾದಂಥ ಭ್ರಷ್ಟಾಚಾರ ಈ ಸರ್ಕಾರದಲ್ಲಿ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ದೇಶದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರನ ಹೊಂದಿರತಕ್ಕಂಥ ರಾಜ್ಯ ಇವತ್ತು ಕಾಂಗ್ರೆಸ್ ಅಂತ, ಕರ್ನಾಟಕ ಮತ್ತು ಕಾಂಗ್ರೆಸ್ ಪಾರ್ಟಿ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಬೀತಾಗಿದೆ. ಇನ್ನಾದರೂ ಕೂಡ ಮುಖ್ಯಮಂತ್ರಿಗಳು ಎಚ್ಚೆತ್ತುಕೊಂಡು ಏನು ಇವತ್ತು ವಸತಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಮೇಲೆ ಇವತ್ತು ಗುರುತರವಾಗಿರೋ ಆಪಾದನೆ ಬಂದಿದೆ, ಅವರನ್ನ ತಕ್ಷಣ ಕ್ಯಾಬಿನೆಟ್ನಿಂದ ಕೈ ಬಿಡ್ತಕ್ಕಂಥ ಕೆಲಸವನ್ನ ಮುಖ್ಯಮಂತ್ರಿಗಳು ಮಾಡಬೇಕನ್ನೋಂಥ ಆಗ್ರಹವನ್ನ ಮಾಡ್ತೇನೆ.